ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹುಬ್ಳಿ ಕಾರ್ಪೆಂಟರ್ ದೇವರಾಜ್ ಮಾತಾಡಕತ್ತೀನಿ ರೀ. ಈ ದಿನ ಬಂದುಬಿಟ್ಟು ನಾನು ಹುಬ್ಳಿಯಲ್ಲಿರುವಂಥ ಖಾದಿ ಗ್ರಾಮೋದ್ಯೋಗ ಪಿ ಸತ್ಯಂ ಎಂಟರ್ಪ್ರೈಸಸ್ ಫರ್ನಿಚರ್ಸ್ ಇವರು ಯಾವ ರೀತಿ ಫರ್ನಿಚರ್ನ ರೆಡಿ ಮಾಡ್ತಾರೆ, ಏನೇನು ರೆಡಿ ಮಾಡ್ತಾರೆ, ಯಾವ ಮಟ್ರಿಯಲ್ ಹಾಕ್ತಾರೆ, ಇವ್ರದ್ದು ಕೆಲಸದ ದಿನಚರಿ ಹೆಂಗಿರ್ತೈತಿ ಬರ್ರಿ ನಾನು ತೋರಿಸ್ತೀನಿ. ಪ್ರತಿಯೊಂದು ನಿಮ್ಗೆ ತೋರಿಸಾಕ್ತೀನಿ. ಇದು ಹುಬ್ಳಿ ಖಾದಿ ಗ್ರಾಮೋದ್ಯೋಗದಲ್ಲಿರುವ ಪಿ ಸತ್ಯಂ ಎಂಟರ್ಪ್ರೈಸಸ್ ಅವರ ಒಂದು ದಿನದ ಕೆಲಸದ ಜೀವನ, ಒಂದು ರೂಟೀನ್ ಯಾವ ರೀತಿ ಇರ್ತೈತೆ ಕೆಲಸದ್ದು ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ನಾವು ಪಿ ಸತ್ಯಂ ಎಂಟರ್ಪ್ರೈಸಸ್ನಲ್ಲಿರೋ ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಇವರು ಯಾವ ರೀತಿ ಫರ್ನಿಚರ್ಗಳನ್ನು ಮಾಡ್ತಾರೆ, ಯಾವ ರೀತಿ ಏನೇನು ಮಾಡ್ತಾರೆ, ಯಾವ ಮಟೀರಿಯಲ್ಗಳನ್ನು ಯೂಸ್ ಮಾಡ್ತಾರೆ, ಯಾವ ವುಡ್ಗಳನ್ನು ಹಾಕ್ತಾರೆ ಅಂದ್ರೆ ನೋಡ್ಕೊತ ಹೋಗೋಣ. ಇಲ್ಲಿ ಆಲ್ರೆಡಿ ದಿವಾನವನ್ನು ಮಾಡಿಟ್ಟಿದ್ದಾರೆ. ಸುಂದರವಾದ ದಿವಾನಗಳು ಇಲ್ಲಿ ರೆಡಿಯಾಗಿದೆ. 3x6 ಫೂಟು, 6.5 ಫೂಟು, ನಿಮಗೆ ಯಾವುದು ಸೈಜ್ ಬೇಕಲ್ಲ ಆ ಥರ ಸೈಜ್ಗಳನ್ನು ಮಾಡಿಕೊಡ್ತಾರೆ. ಇದು ಅವರ ದಿನನಿತ್ಯದ ಕೆಲಸದ ಒಂದು ಇಲ್ಲಿ ದಿವಾನ್ಗಳಿದೆ. ಇದು ಇನ್ನೂ ಪಾಲಿಷ್ ಮಾಡಬೇಕಾಗಿದೆ. ಪಾಲಿಷ್ ಆದಮೇಲೆ ಇದು ಸುಂದರವಾಗಿ ಕಾಣುತ್ತದೆ. ಇದು ಹಳೆ ಡೋರ್ಸ್ಗಳನ್ನು ತೆಗೆದು ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತಾವೆ. ಇದು ಅವರ ದಿನನಿತ್ಯದ ಕೆಲಸದ ದಿನಚರಿ. ಇಲ್ಲಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಒಂದು ಕ್ಯಾರಮ್ ಬೋರ್ಡ್ಗಳನ್ನು ಮಾಡಿಟ್ಟಿದ್ದಾರೆ. ನಿಮಗೇನಾದರೂ ಬೇಕಾದರೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸಲ್ಲಿ ಇವರು ಅವೈಲೇಬಲನ್ನು ಕೊಡ್ತಾರೆ. ಇಲ್ಲಿ ಕ್ಯಾರಮ್ ಬೋರ್ಡ್ಸ್ ಇದೆ. ಟೋಟಲಿ ಇವರು ನಾರ್ತ್ ಕರ್ನಾಟಕ ಎಷ್ಟು ಅಂಗಡಿ ಇದೆ ಅವೆಲ್ಲ ಕ್ಯಾರಮ್ ಬೋರ್ಡ್ಗಳನ್ನು ಸಪ್ಲೈ ಮಾಡ್ತಾರೆ. ಒಳ್ಳೆ ಗುಡ್ ಕ್ವಾಲಿಟಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಒಂದು ಇದು ಟೇಬಲ್ ಟೆನ್ನಿಸ್ ನೋಡಿ. ಇದು ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಂಥ ಒಂದು ಯೂನಿಟಾಗಿದೆ. ಯಾವ ಟೇಬಲ್ ಟೆನ್ನಿಸ್ ಹೇಳ್ರಿ, ಅದಕ್ಕೆ ಯೂಸ್ ಆಗುತ್ತೆ ಹೇಳಿ. ಟೇಬಲ್ ಟೆನ್ನಿಸ್ ಟೇಬಲ್ ರೀ ಇದು ಇದು ಟೇಬಲ್ ಟೆನ್ನಿಸ್ ಟೇಬಲ್. ಇದು ಟೇಬಲ್ ಟೆನ್ನಿಸ್ ಟೇಬಲ್ ಆಡಲಿಕ್ಕೆ ಎರಡು ಕೂಡಿಸಿ ಬಂದಿದೆ. ಓಕೆ ಓಕೆ. ಮತ್ತು ಏನೇನಿದೆ ನಿಮ್ಮ ಕಡೆ ಸ್ವಲ್ಪ ಹೇಳಿ. ನಮ್ಮ ಕಡೆ ಸ್ಪೋರ್ಟ್ಸ್ ಐಟಮ್ನಿಂದ ಎಲ್ಲ ಮಾಡ್ತೀವಿ ನಾವು. ಹೈ ಜಂಪ್ ಪೋಲ್ಸ್, ಖೋಖೋ ಪೋಲ್ಸ್, ಆಮೇಲೆ ವಾಲಿಬಾಲ್ ಪೋಲ್ಸ್, ಪ್ರತಿಯೊಂದು ಐಟಮ್, ಸ್ಟೀಲ್ ಐಟಮ್ಸ್ ಕೂಡ ಮಾಡ್ತೀವಿ. ಆಮೇಲೆ ಕ್ಯಾರಮ್ ಬೋರ್ಡ್ ಮ್ಯಾನುಫ್ಯಾಕ್ಚರ್ಸ್, ಟೇಬಲ್ ಟೇಬಲ್ಸ್, ಸ್ಪೋರ್ಟ್ಸ್ ಐಟಮ್ಸ್ ಏನೇನು ಅದಾವೆ ಎಲ್ಲ ಮಾಡ್ತೀವಿ. ಈಗೆಲ್ಲ ನೀವು ಹುಬ್ಳಿಲಿರುವಂಥ ಎಲ್ಲ ಅಂಗಡಿಗಳು ನಮ್ಮದು ಪ್ರೈವೇಟ್, ನಮ್ಮದು ಅಂಗಡಿ ಪ್ರೈವೇಟ್ ಇದೆ. ಓಕೆ ಓಕೆ ಓಕೆ. ಒಟ್ಟು ಕಂಪನಿ ಹೋಟೆಲ್ ಪ್ರೈಸಲ್ಲಿ ನೀವು ಎಲ್ಲರಿಗೂ ಕೊಡ್ತೀರಿ. ಓಕೆ ಓಕೆ. ಸ್ನೇಹಿತರೆ, ಇವರು ಹೇಳೋ ಪ್ರಕಾರ ಮಾರ್ಕೆಟ್ ಪ್ರೈಸ್ಗಿಂತ ಇವರು ಫ್ಯಾಕ್ಟ್ರಿ ಔಟ್ಲೆಟ್ರಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಬಂದು ನಿಮ್ಗೇನಾದ್ರೂ ಮಕ್ಕಳಿಗೆ ಬೇಕಾದರೆ, ಫ್ಯಾಮಿಲಿಗೆ ಹೋಗಿ ಸ್ಪೋರ್ಟ್ಸಿಗೆ, ನಿಮ್ಮದೇನಾದರೂ ಒಂದು ಯೂನಿಟಿ ಇದ್ದರೆ, ಅಲ್ಲಿ ಇದ್ದರೆ ಸಂಘ ಇದ್ದರೆ, ಅಲ್ಲೂ ಸ್ಪೋರ್ಟ್ಸ್ ಏನಾದರೂ ತೆಗೆದಿದ್ದರೆ ಅಕಾಡೆಮಿ, ಅಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಇದೆಲ್ಲ ಸೋಫಾಗೆ ಸಂಬಂಧಪಟ್ಟದ್ದು. ಸೋಫಾ ಸೆಟ್ ಇದು ಕ್ಯಾರಮ್ ಬೋರ್ಡ್ ಅದು. ಓಕೆ ಓಕೆ ಓಕೆ. ನೀವು ಯಾವ ಮಟೀರಿಯಲ್ ಮಾಡ್ತೀರಿ? ಸೋಫಾ ಮಾಡ್ತೀರಿ? ಸೋಫಾ, ದಿವಾನ್ ಸೆಟ್, ಕಾಟ್ ಪ್ರತಿಯೊಂದು ಮಾಡ್ತೀರಿ. ಯಾವ ಮಟೀರಿಯಲ್, ಯಾವ ವುಡ್ ಯೂಸ್ ಮಾಡ್ತೀರಿ? ನಾವು ಸಾಗುಣಿ ಕೂಡ ಯೂಸ್ ಮಾಡ್ತೀವಿ, ಆಕೇಶನ್ ಯೂಸ್ ಮಾಡ್ತೀರಿ. ಓಕೆ. ಇದು ಯಾವ ವುಡ್ಡು? ಇದು ಸಾಫ್ಟ್ ವುಡ್, ಬೀಚ್ ವುಡ್ ಅಂತಲ್ಲ. ಓಕೆ. ಇವರು ನೋಡಿ, ಇವಾಗ ಮಷಿನ್ ಇಲ್ಲಿದೆ, ಕಟಿಂಗ್ ಮಷಿನು. ಈಗ ದೊಡ್ಡ ದೊಡ್ಡ ಕಟಿಂಗ್ಗಳನ್ನು ತಂದಾಗ ಯಾವ ರೀತಿ ಕಟಿಂಗ್ ಮಾಡ್ತಾರೆ, ಇದು ಕಟಿಂಗ್ ಮಾಡಿಬಿಟ್ಟು ಮಾಡುವಂಥ ಇದೊಂದು ಮೆಷಿನ್. ಬ್ಲೇಡ್ ಕೂಡ ಇದೆ. ಇಲ್ಲೂ ಒಂದು ಮಷಿನ್ ಇದೆ. ಈ ಥರ ಮಷಿನ್ಸ್ ಇದೆ. ಆಮೇಲೆ ಇಲ್ಲೆಲ್ಲ ವುಡ್ಗಳನ್ನು ಇಟ್ಟಿದ್ದಾರೆ. ನೋಡ್ಬೋದು. ಇಲ್ಲಿ ಒಂದು ಕೂಡ ಇದು ರಂಧ ಮಷಿನ್. ಯಾವ ರೀತಿ ಕಟ್ಟಿಗೆ ದಪ್ಪ ಇರ್ತೈತೆ ಅದನ್ನು ನೈಸ್ ಮಾಡಿದಾಗ ಈ ಥರ ಸ್ಮೂತ್ ಆಗುತ್ತೆ. ಈ ಕಟ್ಟಿಗೆನ ಇದು ಮಷೀನಲ್ಲಿ ಇವರು ಈ ಥರ ಬಿಡ್ತಾರೆ. ರಫ್ ಆಗಿರುವಂಥ ಕಟ್ಟಿಗೆ ನೈಸ್ ಆಗಿ ಈ ಥರ ನಮ್ಗೆ ಬರ್ತೈತಿ. ಮತ್ತು ಇಲ್ಲೂ ಒಂದು ಮಷಿನ್ ಕೂಡ ಇದೆ. ಇದು ಚಡಿ ಮಷಿನ್, ಚಡಿ ಹೊಡಿದು. ಇದು ಚಡಿ ಮಷಿನ್ ಡಿಸೈನ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲೂ ಒಂದು ಕೂಡ ಮಷಿನ್ ಇದೆ. ಇಲ್ಲಿ ಆಲ್ರೆಡಿ ಕ್ಯಾರಮ್ ಬೋರ್ಡನ್ನು, ಹಳೆಯ ಕ್ಯಾರಮ್ ಬೋರ್ಡನ್ನು ತೆಗೆದು ಹೊಸ ಕ್ಯಾರಮ್ ಬೋರ್ಡನ್ನು ಫಿಟ್ಟಿಂಗ್ ಮಾಡ್ತಾರೆ. ಇಲ್ಲಿ ಕೂಡ ಒಂದು ಮಷಿನ್ಸ್ ಇದೆ. ಇದು ಡ್ರಿಲ್ ಮಷಿನ್ ಅಂತಾರೆ ಇದಕ್ಕೆ, ಹೋಲ್ ಹಾಕಲಿಕ್ಕೆ. ಮತ್ತಿದೆ. ಹಾಂ ಹಾಂ.
ಇದು ಕಾಂಪ್ರೆಸರ್ ಮಷಿನ್ ಅಲ್ಲ, ಪಾಲಿಶ್ಗೋಸ್ಕರ ಯೂಸ್ ಮಾಡೋದು. ಹಾಂ, ಪೇಂಟಿಂಗ್ ಪೇಂಟಿಂಗೋಸ್ಕರ. ಟೇಬಲ್ ಸಿಸ್ಟಮ್ ಪೇಂಟ್ ಮಾಡಿ. ಹಾಂ, ಸ್ಮೂತ್ ಬರಲಿಕ್ಕೆ, ವುಡ್ಡನ್ನು ಸ್ಮೂತ್ ಮಾಡಲಿಕ್ಕೆ ಇಲ್ಲಿ ಕಾಂಪ್ರೆಸರ್ ಮಷಿನ್ ಇಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಹೋಗಿ ಅವರ ಇನ್ನೂ ಯಾವ್ಯಾವ ಮಟೀರಿಯಲ್ನ ಇಟ್ಟಿದ್ದಾರೆ ಎಂಬುದಾಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಪ್ಲೈವುಡ್ಗಳಿವೆ, ವಾಟರ್ ಪ್ರೂಫ್ ಪ್ಲೈವುಡ್, ಸೆಮಿ ವಾಟರ್ ಪ್ರೂಫು, ಕಮರ್ಷಿಯಲ್. ಇದು ಅವರ ಎಲ್ಲ ಸ್ಟಾಕ್ ಯಾರ್ಡ್. ಇಲ್ಲಿ ಕಟಿಂಗ್ ಮಷಿನ್ ಕೂಡ ಇದೆ. ಒಟ್ಟಾರೆಯಾಗಿ ಇವರು ಇಲ್ಲಿಂದ ಎಲ್ಲ ರೆಡಿ ಮಾಡಿಬಿಟ್ಟು ತಮ್ಮ ಮಟೀರಿಯಲನ್ನು ಎಲ್ಲ ಕಡೆ ಸಪ್ಲೈ ಮಾಡುವಂಥದ್ದು. ಇಲ್ಲಿ ಕೂಡ ತುಂಬ ವುಡ್ ಪಟ್ಟಿಗಳಿವೆ, ಕೇರಮ್ ಬೋರ್ಡ್ಸ್ಗಳಿವೆ. ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಅವರು. ಬಂಧುಗಳೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.